ಕ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ದಿನಾಂಕ 8/3/2026 ಒಂದು ವರದಿ ಆಧಾರದ ಮೇಲೆ ಪ್ರಕರಣವನ್ನು 36/26 ಅಂದರೆ 36/2026 ಕ್ರಮ ಸಂಖ್ಯೆಯಲ್ಲಿ ಒಂದು FIR ಅನ್ನು ಕ್ರೂಸ್ಪೇಟ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿರುವಂಥದ್ದಿದೆ. ಅದರಲ್ಲಿ ದೂರಿನಲ್ಲಿ ಬಂದಿರೋ ಮಾಹಿತಿ ಮೇರೆಗೆ ಕ್ರಮವಾಗಿ 103 ಸಬ್ ಕ್ಲಾಸ್ 1, 109, 118 ಸಬ್ ಕ್ಲಾಸ್ 1, 118 ಸಬ್ ಕ್ಲಾಸ್ 2 ಹಾಗೂ 125 BNS ಸೆಕ್ಷನ್ ಅಡಿಯಲ್ಲಿ ಈ ಪ್ರಕರಣವನ್ನು ದಾಖಲಿಸಲಾಗಿದೆ. ಈ ದೂರಿನ ಸಾರಾಂಶ ಏನಂತಂದ್ರೆ, ದಿನಾಂಕ 7/3/2026 ಒಂದು ನಗರದಲ್ಲಿ, ಬಳ್ಳಾರಿ ನಗರದಲ್ಲಿ ತಾಳೂರು ರೋಡಲ್ಲಿ ಇರುವಂತಹ ಒಂದು ಖಾಸಗಿ ವಿದ್ಯಾಸಂಸ್ಥೆಯ ಹಾಸ್ಟೆಲ್ನಲ್ಲಿ ಇದ್ದಂತಹ ಮಕ್ಕಳಿಗೆ, ಸ್ಟೂಡೆಂಟ್ಸ್ ಆಫ್ ಡಿಫ್ರೆಂಟ್ ಏಜ್ ಗ್ರೂಪ್ 10, 12 ಹಾಗೂ 15 ವರ್ಷ ವಯಸ್ಸಿನ 9 ಮಕ್ಕಳು ಹಾಸ್ಟೆಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಲ್ಲೇ ಒಬ್ಬನಾಗಿರುವಂತಹ ಒಂದು ಮಗು 15 ವರ್ಷ ವಯಸ್ಸು, ಇವನು ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಒಂದು ಅವರ ಸಹಪಾಠಿ, ಇವನು ಏಕಾಏಕಿ ಅವರ ಮೇಲೆ ಹಲ್ಲೆ ನಡೆಸಿ ಒಂದು ರಾಡ್ ಹಾಗೂ ಒಂದು ಶಾರ್ಪ್ ಒಂದು ವೆಪನ್ ಅನ್ನ ಯೂಸ್ ಮಾಡಿಕೊಂಡು ಮಕ್ಕಳ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಸುಮಾರು ಮಕ್ಕಳಿಗೆ ವೇರಿಯಸ್ ಟೈಪ್ಸ್ ಆಫ್ ಇಂಜುರೀಸ್, ನಾವೇನು ಹೇಳ್ತೇವೆ ಸಿಂಪಲ್ ಇಂಜುರಿ, ಹಾಗೆ ಗ್ರೀವಸ್ ಇಂಜುರಿ, ಹಾಗೆ ಒಂದು ಮಗುಗೆ ಫೇಟಲ್ ಇಂಜುರಿ ಆಗಿಬಿಟ್ಟು ಒಂದು ಮಗು ಮೃತಪಟ್ಟಿರುವಂಥದ್ದು ನಮಗೆ ಈ ಘಟನೆಯಲ್ಲಿ ನಡೆದಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಮಕ್ಕಳು ಹಾಸ್ಟೆಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಬ್ರು ವಾರ್ಡನ್ ಕೂಡ ಅಲ್ಲೇ ಇದ್ದಂಥವರು, 8 ಜನ ಟೋಟಲ್, 7 ಜನ ಮಕ್ಕಳು, ಒಬ್ರು ವಾರ್ಡನ್, ಇವರು ಆ ಸಂದರ್ಭದಲ್ಲಿ ಇದ್ದು ಇಂಜೂರ್ ಆಗಿರುವಂಥವ್ರು. ಅದರಲ್ಲಿ ಒಂದು ಹೆಣ್ಣು ಮಗು ಕೂಡ ಇರುವಂಥದ್ದು, ಅವರ ಸಹಪಾಠಿ. ಸೊ ಎಲ್ಲರೂ ಇದ್ದಂತಹ ಈ ಒಂದು ಹಾಸ್ಟೆಲ್ನಲ್ಲಿ ಈ ಪ್ರಕರಣ ನಿನ್ನೆ ರಾತ್ರಿ, ತಡರಾತ್ರಿ ಸುಮಾರು 10 ಗಂಟೆಯಿಂದ 11 ಗಂಟೆ ಮಧ್ಯದಲ್ಲಿ ನಡೆದಿರುವಂಥದ್ದು. ಹಿನ್ನೆಲೆ ಇದ್ರದ್ದು ಏನಂತಂದ್ರೆ, ಮಗುವಿನ ಬಗ್ಗೆ ನಾವು ಈಗಾಗಲೇ ವಿಚಾರಣೆ ಮಾಡ್ತಾ ಇರುವಂಥದ್ದಿದೆ. ಯಾರು ಈ ಅಸಾಲ್ಟ್ ಮಾಡಿರುವಂಥ ಮಗು ಈಗಾಗಲೇ ಅಟ್ ಲಾರ್ಜ್ ಇದ್ದಾನೆ, ಅವನು ಕಣ್ತಪ್ಪಿಸಿಕೊಂಡಿದ್ದಾನೆ. ಸೊ ಅವನನ್ನ ಪತ್ತೆ ಹಚ್ಚುವ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸುಮಾರು ಎಫರ್ಟ್ಸ್ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಾವು ಒಂದು 5 ಇನ್ಸ್ಪೆಕ್ಟರ್ಸನ್ನ ಹಾಗೂ 2 ಸಬ್ ಇನ್ಸ್ಪೆಕ್ಟರ್ಸನ್ನ ಒಳಗೊಂಡಂತೆ ಟೀಮ್ಸ್ ಅನ್ನ ಮಾಡಿಬಿಟ್ಟು ಟೆಕ್ನಿಕಲಿ ಅನಲೈಸ್ ಮಾಡುವಂಥದ್ದು. ಮೇನ್ಲಿ CCTV ಫುಟೇಜ್ ಅನ್ನ ನಾವು ಆಲ್ ಓವರ್ ಸಿಟಿ ಅವನ ಮೂವ್ಮೆಂಟ್ ಯಾವ ಕಡೆ ಆಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಲಿಕ್ಕೆ ಟೀಮ್ಸ್ ಅನ್ನ ಮಾಡಿದ್ದೇವೆ. ಹಾಗೆ ಪ್ರಾಮಿನೆಂಟ್ ರೋಡ್ಸ್ ಅವ್ನು ಮೂವ್ ಆಗ್ತಾ ಇರುವಂಥದ್ದು ಎಲ್ಲಿದೆ CCTV ಇನ್ಫಾರ್ಮೇಶನ್ ಪ್ರಕಾರ ಅದನ್ನ ಪತ್ತೆ ಹಚ್ಚೋದಕ್ಕೆ ಅವನ ಚೆಹರೆ ಈಗಾಗಲೇ ನಮ್ಮ ಜೊತೆ ಇರೋದ್ರಿಂದ ಈ ಟೀಮ್ಸ್ ಕೂಡ ಆನ್ ಗ್ರೌಂಡ್ ವರ್ಕ್ ಮಾಡ್ತಾ ಇರುವಂಥದ್ದಿದೆ. ಇದು ಬಸ್ ಸ್ಟ್ಯಾಂಡ್, ಹಾಗೆ ನಮ್ಮ ರೈಲ್ವೆ ಸ್ಟೇಷನ್ನು, ಹಾಸ್ಪಿಟಲ್ಸು, ಮತ್ತೆ ಬೇರೆ ಪ್ಲೇಸಸ್ ಅಂದ್ರೆ ಐಸೋಲೇಟೆಡ್ ಹೌಸಸ್ ಇರ್ಬೋದು ಅಥವಾ ಲೇಔಟ್ಗಳಿದೆ, ಅಲ್ಲಿ ಎಲ್ಲಾದ್ರೂ ಅವನು ಹೋಗಿರುವಂಥ ಸಂದರ್ಭಗಳಿರುವಂಥ ಒಂದು ಅನುಮಾನ ಇದ್ದಿದ್ರಿಂದ ಎಲ್ಲ ಕಡೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆಸ್ ಟೀಮ್ಸ್ ಆಪರೇಟ್ ಮಾಡ್ತಾ ಇದ್ದಾರೆ. ಈ ಪತ್ತೆ ಹಚ್ಚೋದ್ರ ಬಗ್ಗೆ, ಈ ಮಗುವನ್ನ ಪತ್ತೆ ಹಚ್ಚೋದ್ರ ಬಗ್ಗೆ ನಾವು ಆದಷ್ಟು ಬೇಗ ಒಂದು ಕ್ರಮ ತಗೊಳ್ತೇವೆ. ಹಾಗೆ ಇಂಜೂರ್ ಆಗಿರುವಂತಹ ಮಕ್ಕಳಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಔಟ್ ಆಫ್ ಡೇಂಜರ್. ಒಂದು ಮಗುವಿಗೆ ಗ್ರೀವಸ್ ಇಂಜುರಿ ಆಗಿರುವಂಥದ್ದಿದೆ. ಸೊ ಅದು ಅಂಡರ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅವರು ವಾಚ್ ಮಾಡ್ತಾ ಇರುವಂಥದ್ದಿದೆ. ಈ ಪ್ರಕರಣದಲ್ಲಿ ಮೃತಪಟ್ಟಿರುವಂತಹ ಬಾಲಕನ ತಂದೆ ಕಡೆಯಿಂದ ನಾವು ಒಂದು ಕಂಪ್ಲೇಂಟ್ ತಗೊಂಡು ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಅವರು ಈ ಆರೋಪಿತ ಅಥವಾ ಕಾನೂನಿನ ಸಂಘರ್ಷಕ್ಕೆ ಒಳಗಾದಂತಹ ಮಗುವಿನ ಜೊತೆಗೆ ಶಾಲಾ ಆಡಳಿತ ಮಂಡಳಿ ಮೇಲೆ ಕೂಡ ಅವರು ಅವರ ಕಡೆಯಿಂದ ಕೆಲವು ನೆಗ್ಲಿಜೆನ್ಸ್ ಆಕ್ಟ್ಸ್ ಆಗಿದೆ ಅನ್ನುವಂಥದ್ದನ್ನ, ಅವ್ರನ್ನ ಮಕ್ಕಳ ಮೇಲೆ ನಿಗಾ ವಹಿಸೋದ್ರ ಬಗ್ಗೆ ಅವರು ಕೆಲವು ನೆಗ್ಲಿಜೆನ್ಸ್ ತೋರಿಸಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ಅವರ ವರದಿಯಲ್ಲಿ, ಅವರ ದೂರಿನಲ್ಲಿ ದಾಖಲು ಮಾಡಿರೋದ್ರಿಂದ ನಾವು FIR ಅಲ್ಲಿ ಮಗು ಹಾಗೂ ಶಾಲಾ ಆಡಳಿತ ಮಂಡಳಿಯನ್ನು ಕೂಡ ನಾವು ಆರೋಪಿತರನ್ನಾಗಿ ಮಾಡಿದ್ದೇವೆ. ಸೊ ಮುಂದಿನ ಏನಾದರೂ ಮಗುವನ್ನ ಪತ್ತೆ ಹಚ್ಚಿದ್ದು ಮಾಹಿತಿ ಬಂದಲ್ಲಿ ತಿಳಿಸಲಾಗುತ್ತೆ. ಥ್ಯಾಂಕ್ ಯು.